ವೀಕ್ಷಕರೇ, ಒಮ್ಮೆ ಯೋಚಿಸಿ ನೋಡಿ, ನಾವು ರೋಡ್ ಟ್ಯಾಕ್ಸ್ ಕಟ್ತಿದ್ವಿ, ಆದರೂ ಕೂಡ ಟೋಲ್ ಕಟ್ಟಬೇಕು. ರಿಚಾರ್ಜ್ ಬೆಲೆ ಏರ್ತಾ ಇದೆ, ಆದರೆ ನೆಟ್ವರ್ಕ್ ಸಮಸ್ಯೆ ಕಡಿಮೆ ಆಗ್ತಿಲ್ಲ. ಏರ್ಪೋರ್ಟ್ ಒಳಗೆ ಒಂದು ಚಹಾ ಕುಡಿಯೋದಕ್ಕೂ 100 ರೂಪಾಯಿ. ಇಂಥ ಹಲವು ಪ್ರಶ್ನೆಗಳನ್ನು ಇತ್ತೀಚೆಗೆ ನಡೆದಂಥ ಕೇಂದ್ರ ಬಜೆಟ್ ಅಧಿವೇಶನದಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಸೇರಿದ ರಾಘವ್ ಚಡ್ಡಾ ಅನ್ನುವ MP ಸರ್ಕಾರಕ್ಕೆ ಅರ್ಥಪೂರ್ಣವಾದಂಥ ಹಾಗೂ ಸಮಯೋಚಿತ ಪ್ರಶ್ನೆಗಳು ಕೇಳ್ತಾರೆ. ಇದು ಸರ್ಕಾರವನ್ನು ಮಾತ್ರವಲ್ಲ, ಇಡೀ ದೇಶದ ಎಲ್ಲ ನಾಗರಿಕರು ಒಮ್ಮೆ ಆಲೋಚನೆ ಮಾಡುವಂತೆ ಮಾಡಿದೆ. ಇವರು ಕೇಳಿದಂಥ ಈ ಪ್ರಶ್ನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆದವು. ಹಾಗಾದರೆ ನಾವು ಮೊದಲು ರಾಘವ್ ಚಡ್ಡಾರವರ ಬಗ್ಗೆ ತಿಳಿದುಕೊಳ್ಳೋಣ. ಇವರು 1988 ನವೆಂಬರ್ 11ನೇ ತಾರೀಕಿನಂದು ನವದೆಹಲಿಯಲ್ಲಿ ಜನಿಸ್ತಾರೆ. ಮುಂದೆ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾದಿಂದ ಚಾರ್ಟೆಡ್ ಅಕೌಂಟೆನ್ಸಿ ಕೋರ್ಸ್ ಮುಗಿಸಿದ ನಂತರ ಅವರು ಡೆಲಾಯ್ಟಾ ಮತ್ತು ಗ್ರಾಂಡ್ ಥಾರ್ಟನ್ ಸೇರಿದಂತೆ ದೊಡ್ಡ ದೊಡ್ಡ ಅಕೌಂಟೆನ್ಸಿ ಕಂಪನಿಗಳಲ್ಲಿ ಕೆಲಸ ಮಾಡಿದರು. 2012ರಲ್ಲಿ ಆಮ್ ಆದ್ಮಿ ಪಕ್ಷ ಆರಂಭವಾಗುತ್ತೆ. ಅಂದಿನಿಂದಲೂ ರಾಘವ್ ಚಡ್ಡಾರವರು ಆ ಪಕ್ಷದಲ್ಲಿ ಸಕ್ರಿಯ ಸದಸ್ಯರಾಗಿ ತೊಡಗಿಸಿಕೊಂಡಿದ್ದರು. ಮುಂದೆ 2019ರಲ್ಲಿ ಚಡ್ಡಾರವರು ಲೋಕಸಭಾ ಚುನಾವಣೆಗೆ ಸೌತ್ ದೆಹಲಿಯಿಂದ ಸ್ಪರ್ಧಿಸಿದರು. ಅವರು ಆ ಚುನಾವಣೆಯಲ್ಲಿ BJP ಅಭ್ಯರ್ಥಿಯಾಗಿದ್ದ ರಮೇಶ್ ಬಿಧೂರಿ ವಿರುದ್ಧ ಸೋಲ್ತಾರೆ. ಇದಾದ ನಂತರ 2020ರಲ್ಲಿ ರಾಘವ್ ಅವರು ದೆಹಲಿ ವಿಧಾನಸಭಾ ಚುನಾವಣೆಗೆ ನಿಂತು ಮೊದಲ ಬಾರಿಗೆ ಶಾಸಕರಾಗಿ ಗೆಲ್ತಾರೆ. ಶಾಸಕರಾದ 2 ವರ್ಷದಲ್ಲಿ ಆಮ್ ಆದ್ಮಿ ಪಕ್ಷ ಇವರನ್ನು ರಾಜ್ಯಸಭಾ ಸದಸ್ಯರನ್ನಾಗಿ ನಾಮಿನೇಟ್ ಮಾಡಿ 2022ರಲ್ಲಿ ಅವರನ್ನು ರಾಜ್ಯಸಭಾ ಪಾರ್ಲಿಮೆಂಟ್ಗೆ ಕಳಿಸುತ್ತದೆ. ಪಾರ್ಲಿಮೆಂಟ್ಗೆ ಪ್ರವೇಶ ಮಾಡಿದಾಗಿನಿಂದಲೂ ಇವರು ನ್ಯಾಷನಲ್ ಲೆವೆಲ್ ಪ್ರಾಬ್ಲಮ್ಗಳ ಬಗ್ಗೆ ಸಂಸತ್ನಲ್ಲಿ ಪ್ರಶ್ನೆಗಳು ಕೇಳ್ತಾ ಬರ್ತಾರೆ. ಅಷ್ಟಕ್ಕೂ ಆ ಪ್ರಶ್ನೆಗಳು ಏನು ಅಂತ ಒಂದೊಂದಾಗಿ ನೋಡೋಣ. ಮೊದಲನೇ ಪ್ರಶ್ನೆ ಮೊಬೈಲ್ ರಿಚಾರ್ಜ್ ಬಗ್ಗೆ ಇತ್ತು. ನಮ್ಮ ದೇಶದಲ್ಲಿ ಇರುವಂಥ ಎಲ್ಲ ಟೆಲಿಕಾಂ ಕಂಪನಿಗಳು ಯಾವುದೇ ಮೊಬೈಲ್ ರಿಚಾರ್ಜ್ ಮಾಡದೇ ಇದ್ದಾಗ ಮೊದಲು ಔಟ್ ಗೋಯಿಂಗ್ ಕಾಲ್ ಬ್ಲಾಕ್ ಮಾಡ್ತಿದ್ರು. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ರಿಚಾರ್ಜ್ ಮುಗಿದ ತಕ್ಷಣವೇ ಔಟ್ ಗೋಯಿಂಗ್ ಆ್ಯಂಡ್ ಇನ್ಕಮಿಂಗ್ ಕಾಲ್ಸ್ಗಳು ಕೂಡ ಬ್ಲಾಕ್ ಮಾಡ್ತವೆ. ಇದರಿಂದ ಸಾಮಾನ್ಯ ಜನರು ಕೂಡ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಇಲ್ಲಿ ಸಿಮ್ ಕಾರ್ಡ್ ಮತ್ತು ಮೊಬೈಲ್ ಎರಡೂ ನಮ್ಮದೇ ಇದ್ದರೂ ಕೂಡ ಅದಕ್ಕೆ ಬರುವ ಎಲ್ಲ ಕರೆಗಳನ್ನು ಕೂಡ ನಿಲ್ಲಿಸಿ ಒತ್ತಾಯದಿಂದ ರಿಚಾರ್ಜ್ ಮಾಡಿಸಬೇಕಂತ ಷರತ್ತು ಮಾಡೋದು ಯಾವುದೇ ಕಳ್ಳತನಕ್ಕಿಂತ ಕಡಿಮೆ ಅಲ್ಲ ಅಂತ ರಾಘವ್ ಚಡ್ಡಾರವರು ಸದನದಲ್ಲಿ ಈ ಪ್ರಶ್ನೆಯನ್ನು ಕೇಳ್ತಾರೆ. ಯಾಕಂದರೆ ಈ ಥರದ ಇನ್ಕಮಿಂಗ್ ಕಾಲ್ಸ್ಗಳು ಮತ್ತು ಮೆಸೇಜ್ಗಳು ಬ್ಲಾಕ್ ಮಾಡೋದರಿಂದ ತುರ್ತು ಸಂದರ್ಭದಲ್ಲಿ ಇರುವ ಜನಕ್ಕೆ ಮುಖ್ಯ ಕರೆಗಳಾಗಲಿ ಅಥವಾ ಬ್ಯಾಂಕ್ಗಳ OTPಗಳಾಗಲಿ ಬರದೆ ತುಂಬ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಹಾಗಾಗಿ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ತಕ್ಷಣ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಸದನದಲ್ಲಿ ಡಿಮ್ಯಾಂಡ್ ಮಾಡಿದರು. ಇನ್ನು ಎರಡನೇ ಪ್ರಶ್ನೆ ಏರ್ಪೋರ್ಟ್ ಫುಡ್ ಪ್ರೈಸ್ ಬಗ್ಗೆ ಆಗಿತ್ತು. ನಮ್ಮ ದೇಶದ ಏರ್ಪೋರ್ಟ್ಗಳನ್ನು ದೊಡ್ಡ ಲಕ್ಸುರಿ ಶಾಪಿಂಗ್ ಮಾಲ್ಗಳಂತೆ ಬದಲಾಯಿಸುತ್ತಿದ್ದಾರೆ. ಏರ್ಪೋರ್ಟ್ಗಳಲ್ಲಿ ಸಿಗುವಂಥ ಫುಡ್ ಮತ್ತು ಅಗತ್ಯವಿರುವ ವಸ್ತುಗಳ ಬೆಲೆಯನ್ನು ಹೆಚ್ಚಿಸಿ ಜನಸಾಮಾನ್ಯರು ಏರ್ಪೋರ್ಟ್ಗಳಲ್ಲಿ ಕನಿಷ್ಠ ವಾಟರ್ ಬಾಟಲನ್ನು ಕೂಡ ಖರೀದಿಸಲು ಸಾಧ್ಯವಾಗದಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಎಕ್ಸಾಂಪಲ್, ಹೊರಗಡೆ 20 ರೂಪಾಯಿ ಬೆಲೆ ಬಾಳುವ 1 ಲೀಟರ್ ವಾಟರ್ ಬಾಟಲ್ನ ಬೆಲೆ ಏರ್ಪೋರ್ಟ್ನಲ್ಲಿ 100 ರೂಪಾಯಿ ಇರುತ್ತೆ ಮತ್ತು 10 ರೂಪಾಯಿಯಿಂದ 20 ರೂಪಾಯಿ ಬೆಲೆ ಬಾಳುವ ಒಂದು ಟೀ ಅಥವಾ ಕಾಫಿ ಏರ್ಪೋರ್ಟ್ನಲ್ಲಿ 200 ರೂಪಾಯಿಗಿಂತ ಜಾಸ್ತಿ ಇರುತ್ತೆ. ಇನ್ನು ಅಲ್ಲಿ ಸಿಗುವಂಥ ಫುಡ್ ಆ್ಯಂಡ್ ಸ್ನ್ಯಾಕ್ಸ್ ಬಗ್ಗೆ ಹೇಳೋಕ್ಕೆ ಹೋಗಬೇಡಿ, ಅವುಗಳಂತೂ ಅತಿ ದುಬಾರಿಯಾಗಿರುತ್ತವೆ. ಇವುಗಳ ದರಗಳನ್ನು ಕಡಿಮೆ ಮಾಡಲು ಸರ್ಕಾರ ವಿಮಾನ ನಿಲ್ದಾಣಗಳಲ್ಲಿ ಉಡಾನ್ ಯಾತ್ರೆ ಕೆಫೆಗಳನ್ನು ಪರಿಚಯ ಮಾಡಿಸಿತು. ಆದರೆ ಇವು ಕೆಲವು ಏರ್ಪೋರ್ಟ್ಗಳಲ್ಲಿ ಮಾತ್ರ ಲಭ್ಯವಿವೆ. ಆದ್ದರಿಂದ ವಿಮಾನ ನಿಲ್ದಾಣಗಳಲ್ಲಿ ಐಫೈನೆಸ್ಗಳಿಂದ ಸಾಮಾನ್ಯ ಜನರು ತುಂಬ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಇದಿಷ್ಟೇ ಅಲ್ಲ, ಟಿಕೆಟ್ ಬುಕ್ ಮಾಡುವಾಗ ಏರ್ಲೈನ್ಸ್ ಕಂಪನಿಗಳು ನಮ್ಮ ಲಗೇಜ್ಗಳಿಗೆ ಒಂದು ಲಿಮಿಟನ್ನು ಹಾಕ್ತಾರೆ. ಇವರು ಹಾಕದಂಥ ತೂಕದ ಮಿತಿಯನ್ನು ಮೀರಿ ಒಂದೇ 1 kg ಹೆಚ್ಚಿದ್ರೂ ಕೂಡ ಅವರು ಹೆಚ್ಚುವರಿ ಹಣವನ್ನು ವಿಧಿಸ್ತಾರೆ. ಆದರೆ ಇದೇ ಏರ್ಲೈನ್ಸ್ ಕಂಪನಿಗಳು ಅವರ ಫ್ಲೈಟ್ಗಳು ಡಿಲೇ ಆದರೆ ಅದರಿಂದ ಪ್ರಯಾಣಿಕರಿಗೆ ಆಗುವಂಥ ತೊಂದರೆ ಬಗ್ಗೆ ಕೇರ್ ಮಾಡುವುದಿಲ್ಲ. ಹಾಗಾಗಿ ರಾಘವ್ ಚಡ್ಡಾರವರು ಈ ಒಂದು ಸಮಸ್ಯೆ ಬಗ್ಗೆ ಸಂಬಂಧಪಟ್ಟಂತೆ ಏನು ಡಿಮ್ಯಾಂಡ್ ಮಾಡಿದರು ಅಂದರೆ ಏರ್ಪೋರ್ಟ್ನಲ್ಲಿ ಸಿಗುವಂಥ ಎಲ್ಲ ಫುಡ್ ಪ್ರೈಸ್ಗಳನ್ನು ಕಡಿಮೆ ಮಾಡಬೇಕು ಮತ್ತು ಪ್ರಯಾಣಿಕರ ಹೆಚ್ಚುವರಿ ಲಗೇಜ್ಗಳಿಗೆ ಸೀಮಿತ ಪ್ರೈಸ್ಗಳನ್ನು ಮಾತ್ರ ಚಾರ್ಜ್ ಮಾಡಬೇಕು. ಇದು ಅವರ ಬೇಡಿಕೆಯಾಗಿತ್ತು. ಆದರೆ ಈ ಒಂದು ಬೇಡಿಕೆಗೆ ಸರ್ಕಾರ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಇನ್ನು ಮೂರನೇದು 10 ಮಿನಿಟ್ಸ್ ಬೈಕ್ ಡೆಲಿವರಿ ಬಗ್ಗೆ ಆಗಿತ್ತು. ಅವರ ಪ್ರಕಾರ ಇದನ್ನು ನಿಷೇಧ ಮಾಡಬೇಕು ಅನ್ನೋದಾಗಿತ್ತು. ಪ್ರೆಸೆಂಟ್ ಈಗ ಭಾರತದಲ್ಲಿ ಕ್ವಿಕ್ ಕಾಮರ್ಸ್ ಹೊಸ ಬಗೆಯ ಸಂಚಲನ ಸೃಷ್ಟಿ ಮಾಡಿದೆ. ಅಂದರೆ ಈ ಕಾಮರ್ಸ್ ಬಿಸ್ನೆಸ್ ಮಾಡುವ ಕಂಪನಿಗಳು ಗ್ರಾಹಕರು ಆರ್ಡರ್ ಮಾಡುವಂಥ ವಸ್ತುವನ್ನು 10 ನಿಮಿಷದಲ್ಲಿ ಡೆಲಿವರಿ ಮಾಡ್ತೀವಿ ಅನ್ನೋ ಮಾತನ್ನು ಕೊಟ್ಟು ಆ ರೀತಿ ಬೇಗ ಡೆಲಿವರಿ ಮಾಡೋದಕ್ಕೆ ಡೆಲಿವರಿ ಬಾಯ್ಸ್ಗಳ ಮೇಲೆ ಪ್ರೆಷರ್ ಆಗ್ತಿದ್ದಾರೆ. ಇದರಿಂದ ಓವರ್ ಸ್ಪೀಡಿಂಗ್, ರೆಡ್ ಲೈಟ್ ಜಂಪಿಂಗನ್ನು ಮಾಡೋ ಮೂಲಕ ರಸ್ತೆ ನಿಯಮಗಳನ್ನೇ ಬ್ರೇಕ್ ಮಾಡ್ತಿದ್ದಾರೆ. ಯಾಕಂದರೆ ಈ ಆನ್ ಟೈಮ್ ಡೆಲಿವರಿ ಮಾಡದೇ ಹೋದರೆ ಗ್ರಾಹಕರಿಂದ ಉತ್ತಮ ರೇಟಿಂಗ್ ಸಿಗದೆ ಇನ್ಸೆಂಟಿವ್ ಡೌನ್ ಆಗುತ್ತೆ ಅಂತ ಆನ್ ಟೈಮ್ ಡೆಲಿವರಿ ಮಾಡುವಂಥ ಡೆಲಿವರಿ ಬಾಯ್ಸ್ಗಳು ಅದಕ್ಕಾಗಿಯೇ ದಿನದ 12 ಗಂಟೆ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ಇದನ್ನು ತಕ್ಷಣ ನಿಲ್ಲಿಸದೇ ಹೋದರೆ ಡೆಲಿವರಿ ಏಜೆಂಟ್ಗಳಿಗೆ ಮಾತ್ರವಲ್ಲ, ರಸ್ತೆಯಲ್ಲಿ ತಿರುಗಾಡುವಂಥ ಇತರರಿಗೂ ತೊಂದರೆ ಉಂಟಾಗುತ್ತೆ.
ಆದ್ದರಿಂದ ಈ 10 ನಿಮಿಷದ ಡೆಲಿವರಿ ಪದ್ಧತಿಯನ್ನು ದೇಶಾದ್ಯಂತ ಬ್ಯಾನ್ ಮಾಡಬೇಕು ಅಂತ ರಾಘವ್ ಚಡ್ಡರ್ ಅವರು ಪಾರ್ಲಿಮೆಂಟ್ನಲ್ಲಿ ಧ್ವನಿಯನ್ನು ಎತ್ತಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಸರ್ಕಾರ ಇನ್ನು ಮುಂದೆ ಇ ಕಾಮರ್ಸ್ ಮತ್ತು ಕ್ವಿಕ್ ಕಾಮರ್ಸ್ ಬಿಸ್ನೆಸ್ ಮಾಡುವ ಕಂಪನಿಗಳು 10 ನಿಮಿಷ ಡೆಲಿವರಿ ಎಂಬ ಪದ್ಧತಿಯನ್ನು ಎಲ್ಲೂ ಬಳಸಬಾರ್ದು. ಈ ಟ್ಯಾಗ್ ಇಟ್ಕೊಂಡು ಯಾವುದೇ ಬ್ರ್ಯಾಂಡಿಂಗ್ ಅಥವಾ ಪ್ರಮೋಷನನ್ನು ಮಾಡಬಾರ್ದು. ಕಸ್ಟಮರ್ ಮೊಬೈಲ್ಗಳಲ್ಲಿ 10 ನಿಮಿಷದ ಟೈಮ್ ರನ್ ಆಗಬಾರ್ದು ಅಂತ ಸರ್ಕಾರ ಈ ಒಂದು ಹೊಸ ರೂಲ್ಸನ್ನು 2026 ಜನವರಿಯಿಂದಲೇ ತಂದಿದೆ. ಇನ್ನು 4ನೇ ಪ್ರಶ್ನೆ ಏನಂದರೆ ಟೋಲ್ ಟ್ಯಾಕ್ಸ್ನ ಬಗ್ಗೆ ಇತ್ತು. ನಮ್ಮಲ್ಲಿ ಒಂದು ಕಾರು ಇತ್ತಂದರೆ ಅದನ್ನು ಖರೀದಿಸುವಾಗಲೇ ಅದಕ್ಕೆ GST, ರೋಡ್ ಸೇಫ್ಟಿನೆಸ್, ICS, ರಿಜಿಸ್ಟ್ರೇಷನ್ ಫೀಸ್, ರೋಡ್ ಟ್ಯಾಕ್ಸ್ ಇಷ್ಟೆಲ್ಲ ಕಟ್ಟಿ ಅದನ್ನು ನಾವು ರಸ್ತೆಗೆ ತರ್ತೀವಿ. ಈ ಟ್ಯಾಕ್ಸ್ ಎಲ್ಲ 1988 ಮೋಟಾರ್ ವೆಹಿಕಲ್ಸ್ ಆ್ಯಕ್ಟ್ನ ಪ್ರಕಾರ ರೋಡ್ ಮೇಂಟೆನೆನ್ಸ್, ಲೈಟಿಂಗ್ ಆ್ಯಂಡ್ ಸೇಫ್ಟಿ ಸರ್ವಿಸಸ್ ಇವೆಲ್ಲವನ್ನು ಪ್ರೊವೈಡ್ ಮಾಡೋದಕ್ಕೆ ಸ್ಟೇಟ್ ಗೌರ್ಮೆಂಟ್ ರೋಡ್ ಟ್ಯಾಕ್ಸನ್ನು ನಮ್ಮಿಂದ ಕಲೆಕ್ಟ್ ಮಾಡುತ್ತದೆ. ಆದರೆ ನಮ್ಮಲ್ಲಿ ಕೆಲವೊಂದು ಕಡೆ ಇನ್ನೂ ಸರಿಯಾದ ರಸ್ತೆಗಳೇ ಇಲ್ಲ. ಅದಲ್ಲದೆ ಇದರ ಮೇಲೆ ಇಷ್ಟೆಲ್ಲ ಹೆಚ್ಚುವರಿ ತೆರಿಗೆಗಳನ್ನು ಕಟ್ಟಿದರೂ ಕೂಡ ರೋಡ್ ಟ್ಯಾಕ್ಸ್ ಅಂತ ಕಟ್ಟಬೇಕು. ಹಾಗಾಗಿ ರಾಘವ್ ಚಡ್ಡರ್ ಅವರು ಪ್ರಶ್ನೆ ಏನಂದರೆ, ಆಲ್ರೆಡಿ ಜನ ಗಾಡಿಯನ್ನು ಖರೀದಿಸುವಾಗಲೇ ರೋಡ್ ಟ್ಯಾಕ್ಸನ್ನು ಕಟ್ಟಿರುತ್ತಾರೆ. ಅದರ ನಂತರ ಕೂಡ ಇದು ಟೋಲ್ ಟ್ಯಾಕ್ಸನ್ನು ಯಾಕೆ ಕಟ್ಟಬೇಕು? ಹೈವೇಗಳಲ್ಲಿ ಇರುವಂಥ ಟೋಲ್ ಪ್ಲಾಜಾಗಳಿಂದಲೇ ಅರ್ಧ ಟ್ರಾಫಿಕ್ ಹೆಚ್ಚಾಗಿ ಜನರ ಸಮಯ ವ್ಯರ್ಥವಾಗುತ್ತಿದೆ. ಹಾಗಾಗಿ ಯಾವುದೇ ಗಾಡಿ ಇರಲಿ, ಟೋಲ್ ಗೇಟ್ ಬಳಿ ಸುಮಾರು 5 ನಿಮಿಷಕ್ಕಿಂತಲೂ ಹೆಚ್ಚು ಸಮಯ ಕಾದರೆ ಟೋಲ್ ಟ್ಯಾಕ್ಸ್ನ ಕಟ್ಟುವ ಆಗಿಲ್ಲ ಎಂಬ ಹೊಸ ರೂಲ್ಸನ್ನು ಈ ತಕ್ಷಣವೇ ಜಾರಿಗೆ ತರಬೇಕು ಅಂತ ಸದನದಲ್ಲಿ ಕೇಳ್ತಾರೆ. ಇದಕ್ಕೆ ಕೇಂದ್ರ ಸಾರಿಗೆ ಸಚಿವರಾಗಿದ್ದ ನಿತಿನ್ ಗಡ್ಕರಿ ಅವರು ನಾವು ಸ್ಯಾಟಲೈಟ್ ಬೇಸ್ಡ್ ಟೋಲಿಂಗ್ ಸಿಸ್ಟಮ್ನ ಜಾರಿಗೆ ತರ್ತೀವಿ ಅಂತ ಅನೌನ್ಸ್ ಮಾಡಿದರು. ಅಂದರೆ ಕಾರಿನಲ್ಲಿ ಇರುವಂಥ GPS ಅನ್ನು ಟ್ರ್ಯಾಕ್ ಮಾಡಿ ಮಾಲೀಕರ ಅಕೌಂಟ್ನಿಂದ ಆಟೋಮೆಟಿಕ್ ಟೋಲ್ ಫೀಸ್ನ ಕಟ್ ಮಾಡ್ತಾರೆ ಹಾಗೂ ಆ ಮೂಲಕ ಟ್ಯಾಕ್ಸ್ ಕಲೆಕ್ಷನ್ ಪ್ರೊಸೆಸನ್ನು ಇನ್ನೂ ಈಸಿ ಮಾಡ್ತಾರೆ ಅಂತ. ಆದರೆ ಇಷ್ಟೆಲ್ಲ ಅನುಕೂಲತೆ ಇದ್ದರೂ ಕೂಡ ಟೋಲ್ಸ್ ಟ್ಯಾಕ್ಸ್ ಮಾತ್ರ ನಾವು ಕಡ್ಡಾಯವಾಗಿ ಕಟ್ಟಲೇಬೇಕು. ಅದಂತೂ ತಪ್ಪಿದ್ದಲ್ಲ. ಇದೆಲ್ಲ ಸರಿ, ರಾಘವ್ ಚಡ್ಡರ್ ಅವರು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿಲ್ಲ ಹಾಗೂ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಕ್ಕಿಲ್ಲ. ಇವುಗಳಲ್ಲಿ ಕೆಲವು ಸಮಸ್ಯೆಗಳ ಬಗ್ಗೆ ಮಾತ್ರ ಸರ್ಕಾರ ಗಮನ ಹರಿಸಿದೆ. ಈ ಪ್ರಶ್ನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಕೊನೆವರೆಗೂ ನೋಡೋದಕ್ಕಾಗಿ ಥ್ಯಾಂಕ್ ಯು.